और आज लेकर आया हूँ मैं 8वीं कक्षा हिंदी वल्लरी में जो तृतीय भाषा में लगा हुआ 5वां पाठ महात्मा गांधी। बच्चों, आपको वीडियो को अंत तक देखना है क्योंकि आपको विषय आसान से ग्रहण करने के लिए सहायक होगा और साथ ही साथ क्या करने की वीडियो के अंत तक बने रहना है। और इस वीडियो में खास तौर पर हम कन्नड़ में भी एक्सप्लेनेशन करने के लिए प्रयास किया हूँ। बच्चों, इस वीडियो में आप प्रमुखी महात्मा गांधी जी के जीवन चरित्र पर यह है, उनकी जो बचपन के घटना पर आधारित यह पाठ है। देखेंगे इस वीडियो में क्या क्या है। बच्चों, इसमें पहला मिलेगा आपको पाठ का आशय पर चर्चा करेंगे, फिर बाद में नए शब्दों के अर्थ को समझ लेने के लिए प्रयास करेंगे, पाठ का सारांश और अंत में कि बच्चों प्रश्नोत्तर पर भी हम थोड़ी सी जानकारी प्राप्त कर लेंगे इस वीडियो के दौरान। बच्चों, यह 5वां पाठ है और 5वां पाठ का शीर्षक है कि महात्मा गांधी, और यह पाठ संकलित है यानी संग्रहित है। और देखेंगे कि इसके आशय में यह है, बच्चे महात्मा गांधी जी के स्वभाव के बारे में जानते हैं। बच्चों, स्वभाव इसका अर्थ है कि बच्चों प्रवृत्ति, आदत। ವಿದ್ಯಾರ್ಥಿಗಳು ಮಹಾತ್ಮ ಗಾಂಧೀಜಿ ಪಾಠವನ್ನು ಮೂಲಕ ಮಹಾತ್ಮ ಗಾಂಧೀಜಿಯವರ ಸ್ವಭಾವ, ಅವರ ಗುಣದ ಬಗ್ಗೆ ಏನು ಮಾಡ್ತಾರಪ್ಪ ಅಂದರೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ। सत्य, अहिंसा, धर्म के दृढ़ निश्चय करने की प्रेरणा पाते हैं। ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಸತ್ಯ ಆಗಿರಬಹುದು, ಅಹಿಂಸೆ ಆಗಿರಬಹುದು ಮತ್ತು ಧರ್ಮದ ಕುರಿತಾಗಿರ್ತಕ್ಕಂಥ ಅಪಾರವಾದ ನಂಬಿಕೆ ಕುರಿತು ಏನು ಮಾಡ್ತಾರಪ್ಪ ಅಂದರೆ ಅವರು ಕೂಡ ಪ್ರೇರಣೆಯನ್ನು ಹೊಂದಲಿಕ್ಕೆ ಸಹಕಾರಿಯಾಗ್ತಾರೆ ವಿದ್ಯಾರ್ಥಿಗಳು। ಇಷ್ಟಿತ್ತು ಮಕ್ಕಳೇ, ಮಹಾತ್ಮ ಗಾಂಧೀಜಿ ಪಾಠ ಸಂಕಲಿತವಾಗಿದೆ। ಈ ಪಾಠದ ಮೂಲಕ ನೀವು ಮಹಾತ್ಮ ಗಾಂಧೀಜಿಯವರ ಸ್ವಭಾವ ಅಷ್ಟೇ ಅಲ್ಲದೆ ಸತ್ಯ, ಅಹಿಂಸೆ ಮತ್ತು ಧರ್ಮದ ಕುರಿತಾಗಿರ್ತಕ್ಕಂಥ ದೃಢವಾದ ಒಂದು ನಂಬಿಕೆ ಕುರಿತು ವಿದ್ಯಾರ್ಥಿಗಳು ಪ್ರೇರಣೆಯನ್ನು ಹೊಂದುತ್ತಾರೆ। आगे है बच्चों, अब हम पढ़ेंगे शब्दार्थ पर। बच्चों, आज़ाद है, आज़ाद शब्द करते कि स्वतंत्र, स्वातंत्र्य ಅಂತ ಕರಿತೀವಲ್ಲ, ಮುಕ್ತ, ಅದು ಆಜಾದ್। ಶರ್ಮಿಲ ಅಂದ್ರೆ ಲಜ್ಜಾಶೀಲ, ನಾಚಿಕೆ ಸ್ವಭಾವ ಅಂತ ಕರಿತೀವಿ। ಸತಾನ ಅಂದ್ರೆ ತಂಗಕರಣ, ಕಾಡಿಸುವುದು। झूठ ಅಂದ್ರೆ ಅಸತ್ಯ, ಸುಳ್ಳು। ನಿರೀಕ್ಷೆ ಅಂದ್ರೆ ಜಾಂಚ್, ತಪಾಸಣೆ ಅಂತ ಕರಿತೀವಿ। ಹಿಜ್ಜೆ ಅಂದ್ರೆ ವರ್ತನೆ, ಆಮೇಲೆ ಇಶಾರ ಅಂದ್ರೆ ಸಂಕೇತ, ತೋರಿಸೋದು। ठीक ಅಂದ್ರೆ ಸಹಿ, ಸರಿಯಾಗಿ। ಬುದ್ಧು ಅಂದ್ರೆ ಮೂರ್ಖ। ಸಂಕಟ ಅಂದ್ರೆ ಕಷ್ಟ। ಕರ್ಜ್ ಅಂದ್ರೆ ಋಣ, ಸಾಲ, ಲೋನ್ ಅಂತೀವಲ್ಲ ಅದು। ಸೋನಾ ಅಂದ್ರೆ ಸ್ವರ್ಣ, ಬಂಗಾರ ಅಂತೀವಿ। ಮಾಫಿ ಅಂದ್ರೆ ಕ್ಷಮ, ಕ್ಷಮಿಸು। ಹಿಮ್ಮತ್ ಅಂದ್ರೆ ಧೈರ್ಯ, ಸಾಹಸ ಅಂತೀವಿ। ಸಜಾ ಅಂದ್ರೆ ದಂಡ, ಶಿಕ್ಷೆ। ಆದತ್ ಅಂದ್ರೆ ಅಭ್ಯಾಸ, ಆಮೇಲೆ ಆನ್ಸು ಅಂದ್ರೆ ಅಶ್ರು ಅಥವಾ ಕಣ್ಣೀರು ಅಂತ ಕರಿತೀವಿ। ಇಷ್ಟಿತ್ತು ಮಕ್ಕಳೇ ಈ ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಒಂದು ಅರ್ಥ। ಪಾಠವನ್ನು ಪ್ರಾರಂಭ ಮಾಡೋಣ। ಮೊದಲಿಗೆ ನಾನು ಪಾಠವನ್ನು ಓದ್ತೀನಿ। ಓದಿದ ನಂತರ ಅದನ್ನು ನಾವೇನು ಮಾಡೋಣಪ್ಪ ಅಂದ್ರೆ ವಿವರಣಾತ್ಮಕವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ। महात्मा गांधी महान पुरुष थे, सारे देश ने उन्हें राष्ट्रपित माना। उन्हीं के प्रयत्न से भारत आज़ाद हुआ। वे त्याग और तपस्या की मूर्ति थे, धर्म उनके प्राण था और सत्य उनकी आत्मा। ಈ ತರನಾಗಿ ಮಕ್ಕಳು ನೀವೇನು ಮಾಡಬೇಕಪ್ಪ ಅಂದರೆ ಪಾಠವನ್ನು ಗಟ್ಟಿಯಾಗಿ ಓದಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು। ಅದು ಹೇಗಪ್ಪ ಅಂದರೆ ಸ್ವರಭಾರ ಇರಬೇಕು, ಧ್ವನಿಯ ಏರಿಳಿತ ಇರಬೇಕು, ಲೇಖನ ಚಿಹ್ನೆಗಳನ್ನು ಗಮನಿಸ್ತಾ ನಾವು ಏನು ಮಾಡಬೇಕಪ್ಪ ಅಂದರೆ ಓದಬೇಕು। ಇದರಿಂದ ಓದುವಿಕೆ ಏನಾಗತ್ತಪ್ಪ ಅಂದರೆ ತುಂಬಾ ನಮ್ಮದು ಬಲವಾಗತ್ತೆ, ತುಂಬ ಒಂದು ಅರ್ಥಪೂರ್ಣ ಆಗತ್ತೆ ಅಂತ ಹೇಳ್ತೀವಿ। ಪಾಠದ ವಿವರಣೆ ಹೀಗಿದೆ, ಮಹಾತ್ಮ ಗಾಂಧಿ ಮಹಾನ್ ಪುರುಷ ಥೇ। ಮಹಾನ್ ಅಂದರೆ ಏನಪ್ಪ ಅಂತಂದರೆ ಬಹುತ್ ಬಡ, ಅತಿ ದೊಡ್ಡ, ಶ್ರೇಷ್ಠ। ಮಹಾತ್ಮ ಗಾಂಧಿ ಶ್ರೇಷ್ಠ ವ್ಯಕ್ತಿಯಾಗಿದ್ದರು। ಸಾರೆ ದೇಶನೇ ಉನ್ನೇ ರಾಷ್ಟ್ರಪಿತ ಮಾನ, ಎಲ್ಲ ದೇಶ ಸಂಪೂರ್ಣ ದೇಶದವರು ಅವರಿಗೆ ಏನಂತ ಕರೆದ್ರಪ್ಪ ಅಂದ್ರೆ ರಾಷ್ಟ್ರಪಿತ ಅಂತಕ್ಕಂಥದ್ದು ಅವರಿಗೆ ನಂಬಿಕೆಯನ್ನು ಕೊಟ್ಟರು, ಅವರಿಗೆ ಮಾನ್ಯತೆಯನ್ನು ಕೊಟ್ಟರು। ಉನಿಕೆ ಪ್ರಯತ್ನ ಸೇ ಭಾರತ್ ಆಜಾದ್ ಹುವಾ, ಅಂದರೆ ಮಹಾತ್ಮ ಗಾಂಧೀಜಿಯವರ ಪ್ರಯತ್ನದಿಂದಲೇ ಭಾರತ ಏನತ್ತಪ್ಪ ಅಂದ್ರೆ ಆಜಾದ್ ಅಂದರೆ ಸ್ವತಂತ್ರ, ಮುಕ್ತ, ಅದು ಬ್ರಿಟಿಷರಿಂದ ಸ್ವತಂತ್ರಗೊಂಡಿತು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಯತ್ನದಿಂದ, ಅವರ ಒಂದು ಕೋಶಿಶ್, ಪ್ರೇರಣಾ ಅಂತ ಕರಿತೀವಿ। ಪ್ರಯತ್ನದ ಅರ್ಥ ಅಂದರೆ ಏನಪ್ಪ, ವೇ ತ್ಯಾಗ ಅವ್ರ ತಪಸ್ಯಾ ಕಿ ಮೂರ್ತಿ ಥೇ। ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ತ್ಯಾಗ ಅಂದರೆ ಏನಪ್ಪ ಅಂದ್ರೆ ವೈರಾಗ್ಯ, ವಿರಾಗ ಅಂತ ಕರಿತೀವಿ, ಬಲಿದಾನ। ಆಮೇಲೆ ತಪಸ್ಸಾ ಅಂತಂದರೆ ತಪಸ್ ಅಂತೀವಲ್ಲ। ಮಹಾತ್ಮ ಗಾಂಧೀಜಿ ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು। ಧರ್ಮ ಉನಿಕೆ ಪ್ರಾಣತ, ಧರ್ಮವೇ ಅವರ ಜೀವವಾಗಿತ್ತು। ಸತ್ಯ ಉನಿಕಿ ಆತ್ಮ, ಈ ಸತ್ಯ ಮಾತ ನೋಡೋದೇ ಅವ್ರದ್ದು ಏನಾಗಿತ್ತಪ್ಪ ಅಂದ್ರೆ ಆತ್ಮ ಅಂದರೆ ಜೀವ, ಮನಸ್ಸಾಗಿತ್ತು। ಇಷ್ಟಿತ್ತು ವಿದ್ಯಾರ್ಥಿಗಳೇ। ಇನ್ನೊಂದು ಸರಿ ನಾನು ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ। ಮಹಾತ್ಮ ಗಾಂಧೀಜಿಯವರು ಶ್ರೇಷ್ಠ ವ್ಯಕ್ತಿಯಾಗಿದ್ದರು, ಇಡೀ ದೇಶವೇ ಅವರನ್ನು ರಾಷ್ಟ್ರಪಿತ ಎನ್ನುತ್ತಿದ್ದರು। ಇವರ ಪ್ರಯತ್ನದಿಂದಲೇ ಭಾರತ ಸ್ವತಂತ್ರಗೊಂಡಿತು। ಅವರು ತ್ಯಾಗ ಮತ್ತು ತಪಸ್ಸೆಯ ಮೂರ್ತಿಯಾಗಿದ್ದರು।
ಅವರು ಧರ್ಮವೇ ತಮ್ಮ ಪ್ರಾಣ ಎಂದು ನಂಬಿದರೆ ಸತ್ಯವನ್ನು ಆತ್ಮ ಎಂದು ನಂಬಿದ್ದರು. ಸೊ ಇಷ್ಟಿತ್ತು. आगे है बच्चों, बालक मोहनदास करमचंद ಗಾಂಧಿ ಶರ್ಮಿಲೆ ಸ್ವಭಾವಕ್ಕೆ थे. ಶರ್ಮಿಲೆ ಅಂದ್ರೆ ಏನಪ್ಪ ಅಂದ್ರೆ ನಾಚಿಕೆ. ಸೊ ಚಿಕ್ಕವರಿದ್ದಾಗ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಇದು ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅವರು ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ಬಹಳಷ್ಟು ನಾಚಿಕೆ ಸ್ವಭಾವದವರಾಗಿದ್ದರು, ನಾಚಿಕೆಯ ಗುಣದವರಾಗಿದ್ದರು. ठीक समय पर स्कूल जाते और घंटी बजते ही घर चलते. ಎಷ್ಟೊಂದು ಸಮಯ ಪ್ರಜ್ಞೆ ಅವರಲ್ಲಿ ಇತ್ತಪ್ಪ ಅಂತಂದ್ರೆ ठीक समय ಸರಿಯಾದ ಸಮಯಕ್ಕೆ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸ್ಕೂಲ್ ಜಾತೆ ಶಾಲೆಗೆ ಹೋಗುತ್ತಿದ್ದರು. ಘಂಟಿ ಬಸ್ತೆ ಹಿ ಘರ್ ಚಲ್ತೆ. ಸೊ ಶಾಲೆಯಲ್ಲಿ ಬೆಲ್ ಆದ ತಕ್ಷಣನೇ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಮತ್ತೆ ಮರಳಿ ಮನೆಗೆ ಬರ್ತಾ ಇದ್ದ ಯಾರು, ಬಾಲಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಉನೆ ಕಾಮ್ ಸೆ ಕಾಮ್ತಾ ಅಂದ್ರೆ ಎಷ್ಟು ಕೆಲಸವನ್ನು ತಗೋಬೇಕಲ್ಲ ಅಷ್ಟು. ಸೊ ಈ ಟೈಮಲ್ಲಿ ನಾನು ಈ ಮಾಡಬೇಕಾದ್ರೆ ಅದೇ ಮಾಡ್ತಿದ್ರು. ಅಷ್ಟು ಅಚ್ಚುಕಟ್ಟಾಗಿ ಶಿಸ್ತು ಅವರ ಜೀವನದಲ್ಲಿತ್ತು. ಹೇಗೆ ಕೆಲಸ ತಗೋಬೇಕು, ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕಾದಲ್ಲ ಅದನ್ನು ಅವ್ರು ಮಾಡೇ ತೀರ್ತಿದ್ರು. ಕಭಿ ಉನ್ಹೋನೆ ಕಿಸಿ ಕೋ ನಹಿ ಸತಾಯ. ತಮ್ಮ ಜೀವನದಲ್ಲಿ ಅವರು ಯಾವತ್ತಿಗೂ ಕೂಡ ಬೇರೆಯವರಿಗೆ ಏನು ಮಾಡಲಿಲ್ಲಪ್ಪ ಅಂದ್ರೆ ಸತಾನ ಅಂತಂದ್ರೆ ತಂಗಕರಣ, ಕಾಡಿಸುವುದು, ಬೇರೆಯವರಿಗೆ ಛೇಡಿಸ್ತಕ್ಕಂಥ ಕೆಲಸ ಎಂದಿಗೂ ಮಾಡಲಿಲ್ಲ. ಕಭಿ ಝೂಟ್ ನಹಿ ಬೋಲೆ. ಝೂಟ್ ಅಂದ್ರೆ ಸುಳ್ಳು. ಅಷ್ಟೇ ಅಲ್ಲದೆ ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಅವರು ಸುಳ್ಳು ಮಾತನಾಡಲಿಲ್ಲ ಗಾಂಧೀಜಿಯವರು. ಕನ್ನಡದಲ್ಲಿ ನೋಡೋಣ ಮಕ್ಕಳೇ. ಬಾಲಕನಾಗಿದ್ದಾಗ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರು ಬಹಳಷ್ಟು ನಾಚಿಕೆ ಸ್ವಭಾವದವರಾಗಿದ್ದರು. ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುತ್ತಿದ್ದರು. ಶಾಲೆಯಲ್ಲಿ ಗಂಟೆ ಆದ ತಕ್ಷಣ ಮರಳಿ ಮನೆಗೆ ಬರುತ್ತಿದ್ದರು. ಸರಿಯಾದ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಗುಣ ಅವರದ್ದಾಗಿತ್ತು. ಅವರು ಯಾರಿಗೂ ಕೂಡ ಯಾವತ್ತಿಗೂ ಕೂಡ ಕಾಡಿಸಲಿಲ್ಲ, ಛೇಡಿಸಲಿಲ್ಲ ಮತ್ತು ಜೀವನದಲ್ಲಿ ಎಂದಿಗೂ ಕೂಡ ಅವರು ಸುಳ್ಳು ಮಾತನಾಡಲಿಲ್ಲ. आगे है बच्चों, यह तस्वीर है बच्चों बालक यानी बचपन के समय में गांधी जी का यह एक तस्वीर है. मैं यहाँ जो तस्वीर है जो गूगल से लिया हूँ. ಸೊ ಚಿಕ್ಕವರಿದ್ದಾಗ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರು ಹೇಗಿದ್ರು ಅಂತಕ್ಕಂಥದ್ದು ಇದನ್ನು ನಾನು ಗೂಗಲ್ದಿಂದ ಏನು ಮಾಡಿದ್ದೀನಪ್ಪ ಅಂದರೆ ಪಿಕ್ಚರನ್ನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಮುಂದೆ ಏಕ್ ದಿನ ಕಿ ಬಾತ್ ಹೇ, ಒಂದು ದಿನದ ಮಾತಿದೆ. ಏನಿದೆ ಅದು? ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕೆ ನಿರೀಕ್ಷಣ್ ಕೆ ಲಿಯೇ ಆಯೆ. ಶಿಕ್ಷಾ ವಿಭಾಗ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನು ಮಾಡಿದಾರಪ್ಪ ಅಂದ್ರೆ ನಿರೀಕ್ಷಣೆ ಅಂದ್ರೆ ತಪಾಸಣೆ, ಆ ಶಾಲೆಯ ತಪಾಸಣೆಗಂತ ಬರ್ತಾರೆ ಅಧಿಕಾರಿಗಳು. ಉನ್ನೋನೆ ಅಂಗ್ರೇಜಿ ಕೆ 5 ಶಬ್ದ ಲಿಖವಾಯೆ. ಆ ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಈ ಬಾಲಕ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಕಲಿತಕ್ಕಂಥ ಶಾಲೆಗೆ ಬರ್ತಾರೆ. ಬಂದ ತಕ್ಷಣ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆಂಗ್ಲ ಭಾಷೆಯ 5 ಶಬ್ದಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬರೆಸ್ತಾರೆ. ಉನ್ಮೆ ಏಕ್ ಶಬ್ದ ತಾ ಕೆಟಲ್. ಆ 5 ಶಬ್ದಗಳಲ್ಲಿ ಒಂದು ಶಬ್ದ ಇತ್ತು, ಯಾವುದಪ್ಪ ಅಂದ್ರೆ ಅದು ಕೆಟಲ್. ಬಾಲಕ್ ಗಾಂಧಿನೇ ಇಸ್ಕೆ ಹಿಜ್ಜೆ ಗಲತ್ ಲಿಖೆ. ಆ ಒಂದು ಕೆಟಲ್ ಅಂತಕ್ಕಂಥ ಇದ್ರ ಮಾತ್ರ ಏನಿರುತ್ತಲ್ಲ, ದೀರ್ಘ ಒತ್ತಕ್ಷರ ಅಂತ ಕರಿತೀವಲ್ಲ, ಅದನ್ನ ಹಿಜ್ಜೆ ಅಂತಾರೆ. ಆ ಒಂದು ಬಾಲಕ ಈ ಒಂದರ ಮಾತ್ರ ಏನು ಮಾಡಿದ್ದಪ್ಪ ಅಂತಂದ್ರೆ ಹಿಜ್ಜ ತಪ್ಪಾಗಿ ಬರೆದಿದ್ದ ಕೆಟಲ್ ಅಂತಕ್ಕಂಥ ಶಬ್ದದ್ದು. अध्यापक ने इशारे से समझाया कि दूसरे लड़के के हिज्जे देकर ठीक कर लो. ಆ ಒಂದು ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದ್ರೆ ಸಂಕೇತವನ್ನು ಮಾಡಿ ತಿಳಿ ಹೇಳ್ತಾರೆ ಯಾರಿಗೆ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿಗೆ ಬೇರೆ ಮಗುವಿನ ಬೇರೆ ವಿದ್ಯಾರ್ಥಿಯ ಆ ಒಂದು ಮಾತ್ರಗಳನ್ನು ದೀರ್ಘ ಒತ್ತಕ್ಷರಗಳನ್ನು ನೋಡಿ ನೀನು ಸರಿಪಡಿಸ್ಕೋವಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕಣ್ಣು ಇಶಾರೆ ಮೂಲಕ ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಅದು ಆಂಗಿಕವಾಗಿ ಆಗಿರ್ಬೋದು, ಹಾವಭಾವದ ಮೂಲಕ ಆತನಿಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಏನಿದೆ ಅನ್ನೋದನ್ನು ಸ್ವಲ್ಪ ಕನ್ನಡದಲ್ಲಿ ನೋಡೋಣ. ಒಂದು ದಿನದ ಮಾತಿದೆ. ಅದ್ರ ಏನಪ್ಪ ಅಂದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ತಪಾಸಣೆಗೆ ಅಂತ ಬರ್ತಾರೆ. ಆವಾಗ ಅವರು ಆಂಗ್ಲ ಭಾಷೆ 5 ಶಬ್ದಗಳನ್ನು ಬರೆಸ್ತಾರೆ. ಅದರಲ್ಲಿ ಒಂದು ಶಬ್ದ ಇತ್ತು ಕೆಟಲ್. ಈ ಕೆಟಲ್ ಶಬ್ದದ ಒಂದು ಒತ್ತಕ್ಷರ ಅಂತ ನಾವು ಅನ್ಬೋದು. ಆ ಬಾಲಕ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರು ತಪ್ಪಾಗಿ ಬರೆದಿದ್ದನ್ನು ಶಿಕ್ಷಕರು ಆತನನ್ನ ಸಂಕೇತದ ಮೂಲಕ ತಿಳಿ ಹೇಳ್ತಾರೆ. ಬೇರೆಯವರ ಹುಡುಗನ ಒಂದು ನೋಡಿ ಅದನ್ನು ಸರಿಪಡಿಸಿಕೋ, ತಿದ್ದಿಕೋ ಅಂತ ಹೇಳ್ತಾರೆ. आगे इस प्रकार है, किंतु गांधी ने ऐसा नहीं किया क्योंकि जो वर्तनी गलत लिखे थे और अध्यापक ने इशारा कर कर जो वर्तनी सही करने के लिए कहते हैं, फिर भी गांधी जी ने ये नहीं करते हैं. ಸೊ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದರೆ ಅವರು ಒಂದು ಕಣ್ಣು ಇಶಾರೆ ಮಾಡಿ ಏನೋ ಒಂದು ಸಂಕೇತವನ್ನು ಮಾಡಿ ಹೇಳ್ತಾರೆ, ನೀನು ತಪ್ಪು ಬರ್ದಿದ್ದನ್ನು ಸರಿಪಡಿಸ್ಕೊ ಅಂತ. ಆದರೂ ಗಾಂಧೀಜಿ ಆ ಥರ ಮಾಡಲಿಲ್ಲ. ಹಿಜ್ಜೆ ಕಿ ಗಲ್ತಿ ಕೆ ಕಾರಣ ಮೋಹನ್ ಕೋ ಬುದ್ಧು ಮಾನಾ ಗಯಾ. ಆ ಒಂದು ವರ್ತನಿ ಮಾತ್ರ ಒತ್ತಕ್ಷರದ ಒಂದು ತಪ್ಪಿನ ಕಾರಣಕ್ಕಾಗಿ ಸೊ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರನ್ನ ಬುದ್ಧು ಅಂದ್ರೆ ಮೂರ್ಖ ಅಂತ ಅಂತಾರೆ. ಕಿಂತು ಉನೇ ಬುರಾ ನ ಲಗ. ಆದರೂ ಅವರಿಗೆ ಏನಪ್ಪ ಅಂದ್ರೆ ಬುರಾ ಅಂದ್ರೆ ಕೆಟ್ಟದ್ದು. ಸೊ ಅವರಿಗೆ ಕೆಡಕ್ ಅನ್ಸೋದಿಲ್ಲ.
उन्हें इस बात की खुशी थी कि उन्होंने चोरी का रास्ता नहीं अपनाया. ಖುಷಿ ಅಂದ್ರೆ ಸಂತೋಷ, ಚೋರಿ ಅಂದ್ರೆ ಕಳ್ಳತನ, ರಾಸ್ತಾ ಅಂದ್ರೆ ಮಾರ್ಗ. ಆದರೆ ಅವರಿಗೆ ಈ ಮಾತದ ಒಂದು ಬಹಳಷ್ಟು ಖುಷಿ ಇತ್ತು, ಸಂತೋಷ ಇತ್ತು. ಏನಪ್ಪ ಅಂದ್ರೆ ನಾನು ಕಳ್ಳತನದ ಮಾರ್ಗವನ್ನು ನಾನು ಹಿಡಿಯಲಿಲ್ಲ. ಉನ್ಕಿ ಸತ್ಯಪ್ರಿಯತಾ ಯಹಿ ಸೆ ಶುರು ಹಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಸತ್ಯಪ್ರಿಯತ ಅಂದ್ರೆ ಸತ್ಯದ ಒಂದು ಪಾಲನೆ, ಸತ್ಯದ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಸೊ ಚಿಕ್ಕ ವಯಸ್ಸಿನಿಂದ ಏನಾಯ್ತಪ್ಪ ಅಂದ್ರೆ ಪ್ರಾರಂಭ ಆಯಿತು. ಜಿಸ್ನೆ ಉನ್ನೆ ಆಗೆ ಮಹಾತ್ಮ ಬನಾಯ. ಇದೇ ಒಂದು ಹಾದಿ, ಇದೇ ಒಂದು ಚಿಕ್ಕ ವಯಸ್ಸಿನ ಒಂದು ಕೆಲಸ ದೊಡ್ಡವರಾದ ಮೇಲೆ ಗಾಂಧೀಜಿಯವರನ್ನ ಮಹಾತ್ಮ ಅಂತಕ್ಕಂಥ ಒಂದು ದೊಡ್ಡ ಪದವಿಗೆ ಏನು ಮಾಡ್ತಪ್ಪ ಅಂದರೆ ಕೊಂಡೊಯ್ತು. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसे बनना चाहिए. ಶ್ರವಣ ಪಿತೃಭಕ್ತಿ ಅಂತಕ್ಕಂಥ ಒಂದು ನಾಟಕ ಇದೆ. ಸೊ ಅದು ಹರಿಶ್ಚಂದ್ರ ನಾಟಕ. ಸೊ ಈ ನಾಟಕವನ್ನು ಓದಿದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ನಿರ್ಧಾರ, ನಿಶ್ಚಯ ಅಂದರೆ ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪ ಅಂದರೆ ಮುಜೆ ಬಿ ಶ್ರವಣ್ ಕುಮಾರ್ ಜೈಸ ಬನ್ನಾ ಚಾಹಿಯೆ, ನಾನು ಕೂಡ ಶ್ರವಣ ಕುಮಾರ್ ಹಾಗೆ ಆಗಬೇಕು ಅಂತಕ್ಕಂಥ ಒಂದು ಮನಸ್ಸು ಯಾವಾಗ ಬರ್ತದಪ್ಪ ಅಂದರೆ ಶ್ರವಣ ಪಿತೃಭಕ್ತಿ ಅಂತ ಒಂದು ನಾಟಕ ಓದಿದ ಮೇಲೆ. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. ಶ್ರವಣ ಪಿತೃಭಕ್ತಿ ನಾಟಕವನ್ನು ಓದಿದ ನಂತರ ಶ್ರವಣ ಕುಮಾರ್ ಆಗ್ಬೇಕನ್ಸಿತ್ತು. ಆದರೆ ಹರಿಶ್ಚಂದ್ರ ನಾಟಕವನ್ನು ನೋಡಿದ ನಂತರ ಅವರು ಹೀಗಂತಾರಪ್ಪ ಅಂದರೆ ಹರಿಶ್ಚಂದ್ರ ಕಿ ತರಹ ಸಂಕಟ್ ಸಹಕರ್ ಬಿ, ಹರಿಶ್ಚಂದ್ರ ಏನು ಮಾಡ್ತಾರಪ್ಪ ಅಂದರೆ ಎಷ್ಟೋ ಒಂದು ಸಂಕಟದ ಸಮಸ್ಯೆಗಳ ನಡುವೆನೂ ಕೂಡ ಅವು ಏನು ಮಾಡ್ತಾನಪ್ಪ ಅಂದರೆ ಸತ್ಯದ ಪಾಲನೆಯನ್ನು ಮಾಡ್ತಾನೆ, ಸತ್ಯದ ಹಾದಿಯನ್ನೇ ಹಿಡಿತಾನೆ, ಸತ್ಯಕ್ಕೆ ಜಯವನ್ನು ತಂದು ಕೊಡ್ತಾನೆ. ಈ ತರನಾಗಿ ನಾನು ಏನು ಮಾಡಬೇಕು, ಹರಿಶ್ಚಂದ್ರ ನಾಟಕವನ್ನು ನೋಡಿ ಹರಿಶ್ಚಂದ್ರನ ತರಹದಾಗಿ ಎಷ್ಟೋ ಒಂದು ಸಂಕಟಗಳನ್ನು ಬಂದು ನಾನು ಸಹನೆ ಮಾಡಿ ಕೂಡ ಜೀವನದಲ್ಲಿ ಸತ್ಯವನ್ನೇ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಅವರು ಕಂಡುಕೊಳ್ತಾರೆ. ಉನ್ಕ ಯಹ ನಿಶ್ಚಯ ದೃಢ ಹುವಾ. ಇವೆಲ್ಲ ಏನಾಗುತ್ತಪ್ಪ ಅಂದರೆ ಜೀವನದಲ್ಲಿ ಬಹಳಷ್ಟು ದೃಢವಾಗ್ತದೆ, ಬಹಳಷ್ಟು ಪ್ರಭಾವವನ್ನು ಅವರ ಜೀವನದಲ್ಲಿ ಬೀಳ್ತದೆ ಗಾಂಧೀಜಿಯವರ ಮೇಲೆ. बचपन के इस उम्र सत्य प्रेम ने ही आगे उन्हें सत्य तपस्वी बनाया. ಸೊ ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ಈ ಸತ್ಯದ ಬಗ್ಗೆ ಒಂದು ಪಾಲನೆಯನ್ನು ಮಾಡ್ತಕ್ಕಂಥ ಒಂದು ಸತ್ಯವಾದತೆ ಇತ್ತು, ಸೊ ಅದೇ ಅವರಿಗೆ ಏನು ಮಾಡ್ತಪ್ಪ ಅಂದ್ರೆ ಸತ್ಯ ತಪಸ್ವಿ ಅಂತಕ್ಕಂಥದ್ದ ಒಂದು ಮಾರ್ಗಕ್ಕೆ, ಒಂದು ಹಂತಕ್ಕೆ ಅದನ್ನು ಒಯ್ತು. ಸೊ ಇದೇ ಒಂದು ಏನಪ್ಪ ಅಂತಂದರೆ ಶ್ರವಣ ಪಿತೃಭಕ್ತಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಓದಿದ ನಂತರ ಸೊ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಸೊ ನಾನು ಕೂಡ ಶ್ರವಣ ಕುಮಾರನ ಹಾಗೆ ಏನು ಮಾಡಬೇಕು ಆಗಬೇಕು ಅಂತಕ್ಕಂಥ ಜೀವನದ ಮೇಲೆ ಅವರ ಪ್ರಭಾವವನ್ನು ಬೀರುತ್ತೆ. ಮುಂದೆ ಇದೆ ಏಕ್ ಔರ್ ಘಟನಾ ಹೇ, ಇನ್ನೊಂದು ಘಟನೆ ಇದೆ. ಏನು, ಗಾಂಧೀಜಿ ಕೆ ಭಾಯಿನೇ 25 ರೂಪಾಯಿ ಕರ್ಜ್ ಲಿಯಾ ಥಾ. ಸೊ ಗಾಂಧೀಜಿಯವರ ಸಹೋದರ ಏನು ಮಾಡಿದ್ರಪ್ಪ ಅಂದ್ರೆ ಕರ್ಜ್ ಅಂದರೆ ಸಾಲ. ಎಷ್ಟು ಸಾಲ ತಗೊಂಡಿದ್ರು? 25 ರೂಪಾಯಿಗಳ ಒಂದು ಸಾಲವನ್ನು ತೆಗೆದುಕೊಂಡಿದ್ರು. भाई के हाथ के सोने के कड़े से 1 तोला सोना काटकर कर्ज चुकाया गया. ಈ ಒಂದು ಸಾಲವನ್ನು ಅವ್ರು ತೀರಿಸೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅವರ ಒಂದು ಅಣ್ಣನ ಕೈಯಲ್ಲಿ ಒಂದು ಬಂಗಾರದ ಬಳೆ ಇತ್ತು. ಆ ಬಳೆಯಲ್ಲಿರ್ತಕ್ಕಂಥ 1 ತೊಲೆ ಬಂಗಾರವನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕಟ್ ಮಾಡಿ ಆ ಒಂದು ಸಾಲವನ್ನು ಅವರು ತೀರಿಸಿದ್ರು. ಗಾಂಧಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹು ದುಃಖ ಹುವಾ. ಸೊ ಗಾಂಧೀಜಿಯವ್ರಿಗೆ ಏನಾಗ್ತದಪ್ಪ ಅಂದ್ರೆ ಈ ಒಂದು ತುಡುಗದ ಕೆಲಸ, ಒಂದು ಕಳ್ಳತನದ ಕೆಲಸ ಬಹಳಷ್ಟು ದುಃಖಿತರನ್ನಾಗಿ ಮಾಡುತ್ತೆ. ಉನ್ಹೋನೆ ನಿಶ್ಚಯ ಕಿಯಾ ಕಿ ಭವಿಷ್ಯ ಮೈ ಕಭಿ ಚೋರಿ ನಹಿ ಕರುಂಗಾ. ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಶ್ಚಯ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಭವಿಷ್ಯ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನು ಯಾವತ್ತಿಗೂ ಕೂಡ ಚೋರಿ ಅಂದ್ರೆ ಕಳ್ಳತನ ಮಾಡುವುದಿಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಪಿತಾಸೆ ಮಾಫಿ ಮಾಗ್ನೆ ಕಿ ಬಾತ್ ಸೋಚಿ. ಇಷ್ಟೆಲ್ಲ ಒಂದು ಘಟನೆ ಆದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಂದೆಗೆ ಮಾಫಿ ಅಂದ್ರೆ ಕ್ಷಮೆ, ಓಕೆ, ಸೊ ಅವರಿಗೆ ಕ್ಷಮೆಯನ್ನು ಕೋರ್ಲಿಕ್ಕೆ ಏನು ಮಾಡ್ತಾರಪ್ಪ ಅಂದರೆ ವಿಚಾರವನ್ನು ಮಾಡ್ತಾರೆ. ಯಾರು? ಗಾಂಧೀಜಿ. ಸೊ ಇದು 25 ರೂಪಾಯಿಗಳ ಸಾಲ ಅವರ ಒಂದು ಸಹೋದರವನ್ನು ಮಾಡಿದರು. ಆ 25 ರೂಪಾಯಿಗಳ ಸಾಲವನ್ನು ತೀರಿಸೋ ಸಲುವಾಗಿ ಏನು ಮಾಡಿದಪ್ಪ ಅಂದ್ರೆ ಅವರ ಕೈಲಿರ್ತಕ್ಕಂಥ ಬಳೆಯಲ್ಲಿರ್ತಕ್ಕಂಥ 1 ತೊಲೆ ಬಂಗಾರವನ್ನು ಏನು ಮಾಡ್ತಾರಪ್ಪ ಅಂದರೆ ಕತ್ತರಿಸಿ ಆ ಸಾಲವನ್ನು ಅವ್ರು ಏನು ಮಾಡಿದರು, ತೀರಿಸಿದ್ರು. ಸೊ ಇದರಿಂದ ಬಹಳಷ್ಟು ಗಾಂಧೀಜಿ ಅವರಿಗೆ ಕಳ್ಳತನದ ಬಗ್ಗೆ ದುಃಖಿತರಾಗ್ತಾರೆ. ಸೊ ಜೀವನದಲ್ಲಿ ಎಂದೂ ಕೂಡ ಇನ್ನು ಮುಂದೆ ನಾನು ಕಳ್ಳತನ ಮಾಡೋದಿಲ್ಲ ಅಂತಕ್ಕಂತ ಹೇಳ್ತಾರೆ. ಸೊ ಇದಕ್ಕಾಗಿ ಅವರು ತಂದೆಗೆ ಒಂದು ಪತ್ರವನ್ನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ನಿರ್ಧಾರಕ್ಕೆ ಬರ್ತಾರೆ. ಪಿತಾಕೆ ಸಾಮ್ನೆ ಜಾನೆ ಕಿ ಹಿಮ್ಮತ್ ನ ಹುಯಿ. ಇಷ್ಟೆಲ್ಲ ಆಗಿ ತಂದೆ ಹತ್ರ ಹೋಗ್ಬೇಕಂತಾರೆ, ಆದರೆ ಹಿಮ್ಮತ್ ಅಂದರೆ ಧೈರ್ಯ, ಸಾಹಸ, ಅವರು ತಂದೆ ಬಳಿ ಹೋಗ್ತಕ್ಕಂಥ ಸಾಹಸ ತೋರ್ಲಿಲ್ಲ ಗಾಂಧೀಜಿ. ಸಾರಿ ಘಟನಾ ಪತ್ರ ಮೇಲೆ ಲಿಖಕರ್ ಗಾಂಧಿ ನೇ ಪಿತಾ ಸೆ ಸಜಾ ಮಾಂಗಿ. ಎಲ್ಲ ಈ ಘಟನೆಯನ್ನು ಏನು ಮಾಡ್ತಾರಪ್ಪ ಅಂದರೆ ವಿವರಣೆಯನ್ನು ಮಾಡೋ ಸಲುವಾಗಿ ಒಂದು ಪತ್ರವನ್ನು ಬರೀತಾರೆ.
ಸೊ ಪತ್ರದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸಜಾ ಅಂದ್ರೆ ಶಿಕ್ಷೆ. ಸೊ ಇಷ್ಟೆಲ್ಲ ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಡಿ ತಂದೆ ಅಂತ ಗಾಂಧೀಜಿ ಏನು ಮಾಡ್ತಾರಪ್ಪ ಅಂದ್ರೆ ಪತ್ರ ಬರೀತಾರೆ. ಪತ್ರ ಪಡ್ಕರ್ ಪಿತಾಕಿ ಆಂಕೆ ಭರ್ ಆಯಿ, ಮಗ ಬರೆದಿರ್ತಕ್ಕಂಥ ಪತ್ರವನ್ನು ಓದಿದ ಮೇಲೆ ತಂದೆ ಕರಮ್ಚಂದ್ನ ಕಣ್ಣೀರಲ್ಲಿ ಏನಾಗ್ತಾವಪ್ಪ ಅಂದ್ರೆ ನೀರು ತುಂಬ್ಕೋತಾವು. ಗಾಂಧೀಜಿನೇ ಹಮೇಶಾ ಕೆ ಲಿಯೆ ಚೋರಿ ಕಿ ಆದತ್ ಛೋಡ್ ದಿ. ಇದೇ ಒಂದು ಹಂತದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿ ಅವರು ಹಮೇಶಾ ಕೆ ಲಿಯೆ ಮುಂದೆಂದಿಗೂ ಕೂಡ ಏನು ಮಾಡಬಾರ್ದಪ್ಪ ಅಂದ್ರೆ ಚೋರಿ ಅಂದ್ರೆ ಕಳ್ಳತನ, ಆದತ್ ಅಂದ್ರೆ ಹವ್ಯಾಸ, ಛೋಡ್ದಿ ಅಂತಂದ್ರೆ ಬಿಟ್ಟು ಬಿಡ್ತಾರೆ. ಮುಂದೆ ಭವಿಷ್ಯದಲ್ಲಿ ಕಳ್ಳತನವನ್ನು ಮಾಡ್ತಕ್ಕಂಥ ಹವ್ಯಾಸ ಅಭ್ಯಾಸವನ್ನು ಬಿಟ್ಬಿಡ್ತಾರೆ ಗಾಂಧೀಜಿಯವರು ಈ ಘಟನೆಯಿಂದ ನೊಂದಿಸಿಕೊಂಡು. ಪಿತಾ ಕೆ ಆಂಸು ದೇಕರ್ ಗಾಂಧಿ ಕೋ ವಿಶ್ವಾಸ ಹೋ ಗಯಾ ಕಿ ಪಿತಾ ನೆ ಮುझे ಕ್ಷಮಾ ಕರ್ ದಿಯಾ ಹೈ. ಮಗ ಬರೆದಿರ್ತಕ್ಕಂಥ ಪತ್ರವನ್ನು ತಂದೆ ಓದ್ತಾರೆ, ಆದರೂ ಕೂಡ ಅವರಿಗೆ ಅದಕ್ಕೆ ಮರು ಉತ್ತರ ಕೊಡಲಿಕ್ಕೆ ಶಬ್ದಗಳೇ ಇರೋದಿಲ್ಲ. ಆವಾಗ ಆ ಎಲ್ಲ ಪತ್ರನ ಓದಿದ ನಂತರ ತಂದೆ ಕರಮ್ಚಂದ್ರ ಕಣ್ಣೀರಲ್ಲಿ ಏನಾಗಿರ್ತಾವಪ್ಪ ಅಂದ್ರೆ ನೀರು ತುಂಬಿಕೊಂಡಿರ್ತವೆ. ಸೊ ಆವಾಗ ನೀರು ತುಂಬಿದನ್ನು ನೋಡಿ ಗಾಂಧೀಜಿ ಏನು ಮಾಡ್ತಾರಪ್ಪ ಅಂದ್ರೆ ಏನು ತಿಳ್ಕೊಳ್ತಾರೆ, ಪಿತಾನೇ ಮುझे ಕ್ಷಮಾ ಕರ್ ದಿಯಾ ಹೈ, ತಂದೆ ನನಗೆ ಏನು ಮಾಡಿದ್ರು ಕ್ಷಮಿಸಿ ಬಿಟ್ರು ಅಂತಕ್ಕಂಥ ತಂದೆಯ ಕಣ್ಣೀರನ್ನು ನೋಡಿ ತಿಳ್ಕೊಳ್ತಾರೆ. ಅಹಿಂಸಾ ಸತ್ಯ और धर्म के निश्चय ने ಗಾಂಧೀಜಿ ಕೋ ಮಹಾತ್ಮ ಬನಾಯ. ಸೊ ಮುಖ್ಯವಾಗಿ 3 ಅಂಶಗಳು ಇಡೀ ಗಾಂಧೀಜಿಯವರನ್ನು ಮಹಾ ಅಂದ್ರೆ ಆಯಿತು ದೊಡ್ಡದಾಗಿರ್ತಕ್ಕಂಥ ಆತ್ಮ, ಮಹಾತ್ಮ ಅಂತ ಕರಿತೀವಿ. ಈ ಒಂದು ಮಹಾತ್ಮ ಪದವಿಗೆ ಓದಿರ್ತಕ್ಕಂಥದ್ದು 3 ಮುಖ್ಯ ಗುಣಗಳು: ಅಹಿಂಸೆ, ಸತ್ಯ, ಧರ್ಮಕ್ಕೆ ದೃಢ ನಿಶ್ಚಯ. ಅಹಿಂಸೆ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಧರ್ಮದ ಕುರಿತಾಗಿರ್ತಕ್ಕಂಥ ದೃಢವಾದ ನಂಬಿಕೆ, ಈ 3ನ್ನು ಕೂಡ ಗಾಂಧೀಜಿಯವ್ರಿಗೆ ಏನು ಮಾಡಿತಪ್ಪ ಅಂದ್ರೆ ಮಹಾತ್ಮ ಅಂತಕ್ಕಂಥ ಒಂದು ಪದವಿಗೆ ಏರಿತು. ಇದಕ್ಕಾಗಿ ಭಾರತ ಅಷ್ಟೇ ಅಲ್ಲದೆ ದೇಶ ವಿದೇಶದ ಇವತ್ತು ಸಂಸತ್ ಭವನಗಳಲ್ಲಾಗಿರ್ಬೋದು, ರಾಜ ಕಚೇರಿಗಳಲ್ಲಾಗಿರ್ಬೋದು ಗಾಂಧೀಜಿಯವರ ಭಾವಚಿತ್ರ ಇದೆ. ಗಾಂಧೀಜಿಯವರನ್ನು ಅಲ್ಲಿನೂ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಇದೆಲ್ಲ ಕೂಡ ಭಾರತೀಯರಿಗೆ ಒಂದು ಸಂದ ಒಂದು ಕೀರ್ತಿ ಗೌರವ ಅಂತ ಹೇಳ್ಬೋದು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಪಾಠ. ಇನ್ನು ಸೊ ಪಾಠ ಎಲ್ಲ ಮುಗಿದ ಮೇಲೆ ಕೆಲವೊಂದಿಷ್ಟು ಅಂಶಗಳು ನೀವು ಈ ಪಾಠದ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಪರೀಕ್ಷೆ ದೃಷ್ಟಿಯಿಂದ ಮತ್ತು ವಿಷಯದ ದೃಷ್ಟಿಯಿಂದ. ಏನೆಲ್ಲ ಇದೆ ಅಂದರೆ ಮಹಾತ್ಮ ಗಾಂಧಿ ಪಾಠ ವ್ಯಕ್ತಿ ಪರಿಚಯ ವಿಧಾ ಕಾ ಹೈ. ಮೊಟ್ಟ ಮೊದಲಿಗೆ ಈ ಪಾಠ ಏನಿದೆಪ್ಪ ಅಂದ್ರೆ ವ್ಯಕ್ತಿ ಪರಿಚಯ ವಿಧದಲ್ಲಿ ಇದೆ. ಎರಡನೇದು ಬಂದ್ಬಿಟ್ಟು ಇಸ್ ಪಾಠ ಸೆ ಗಾಂಧೀಜಿ ಕೆ ಸ್ವಭಾವ ಕೆ ಬಾರೆ ಮೇ ಸಮಜ್ ಸಕ್ತೆ. ಈ ಪಾಠವನ್ನು ಓದಿದ ನಂತರ ನಮಗೆ ಸ್ವಭಾವ ಅಂದರೆ ಗುಣ, ಓಕೆ, ಮಹಾತ್ಮ ಗಾಂಧೀಜಿ ಅವರ ಗುಣ, ಸ್ವಭಾವ, ಪ್ರವೃತ್ತಿಯ ಬಗ್ಗೆ ನಮಗೆ ಏನಾಗತ್ತಪ್ಪ ಅಂದರೆ ಗೊತ್ತಾಗತ್ತೆ. ರಾಷ್ಟ್ರಪಿತ ಗಾಂಧೀಜಿ ಕೆ ಪ್ರಯತ್ನ ಸೆ ಹಿ ಭಾರತ್ ಕೋ ಆಜಾದಿ ಮಿಲಿ. ಸೊ ಮಹಾತ್ಮ ಗಾಂಧೀಜಿಯವರು ಎಷ್ಟೋ ಒಂದು ಪ್ರಯತ್ನದ ಫಲವಾಗಿ ಏನಂತಾರೆ ಆಯ್ತಪ್ಪ ಅಂದ್ರೆ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿತು. ಅದಕ್ಕಾಗಿ ಭಾರತೀಯರು ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತಲೂ ಕೂಡ ಗೌರವಿಸ್ತಾರೆ. ಗಾಂಧೀಜಿ ಕಾ ಪೂರಾ ನಾಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಸೊ ಗಾಂಧೀಜಿಯವರ ಪೂರ್ಣ ಹೆಸರು ಬಂದ್ಬಿಟ್ಟು ಮಕ್ಕಳೇ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತಕ್ಕಂಥದ್ದು. ಬಚ್ಪನ್ ಮೇ ಎ ಶರ್ಮಿಲೆ ಸ್ವಭಾವಕ್ಕೆ ತೇ. ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ನಾಚಿಕೆ ಸ್ವಭಾವದವರಾಗಿದ್ದರು ಮಹಾತ್ಮ ಗಾಂಧೀಜಿಯವರು. ಸಮಯ ಪಾಲನ್ ಹಿ ಇನ್ಕಾ ಜೀವನ ಕಾ ಮುಖ್ಯ ಆದರ್ಶ ರಹಾ ಹೈ. ಸಮಯವನ್ನು ಬಹಳಷ್ಟು ಪಾಲನೆ, ಸಮಯದ ಪಾಲನೆ ಅವರ ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಆದರ್ಶದ ಗುಣ ಆಗಿತ್ತು. ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಏಕ್ ದಿನ ನಿರೀಕ್ಷಣೆ ಕೆ ಲಿಯೆ ಸ್ಕೂಲ್ ಆಯೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒಂದು ದಿನ ಏನು ಮಾಡ್ತಾರಪ್ಪ ಅಂದ್ರೆ ಶಾಲಾ ತಪಾಸಣೆಗಾಗಂತ ಶಾಲೆಗೆ ಬರ್ತಾರೆ. ಆವಾಗ ಬಂದ ತಕ್ಷಣ ಏನಾಗತ್ತಪ್ಪ ಅಂತಂದರೆ ಅಲ್ಲಿ ಒಂದು 5 ಇಂಗ್ಲಿಷ್ ಭಾಷೆ ಶಬ್ದಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದು ಶಬ್ದ ಕೆಟಲ್ ಇತ್ತು. ಈ ಕೆಟಲ್ ಶಬ್ದದ ಒಂದು ಒತ್ತಕ್ಷರ ಅವ್ರು ಏನು ಮಾಡಿದ್ರು ತಪ್ಪಾಗಿ ಬರೆದಿದ್ರು ಗಾಂಧೀಜಿ. ಇದರಿಂದನೇ ಅವರು ಚಿಕ್ಕ ವಯಸ್ಸಿನಿಂದನೇ ಕೂಡ ಗಾಂಧೀಜಿ ಅವರು ಸತ್ಯಪ್ರಿಯತರಾಗಿದ್ದರು. ಹರಿಶ್ಚಂದ್ರ ನಾಟಕ, ಆಮೇಲೆ ಹರಿಶ್ಚಂದ್ರ ಶ್ರವಣ ಪಿತೃಭಕ್ತಿ ಮತ್ತು ಹರಿಶ್ಚಂದ್ರ ಇವೆರಡೂ ಕೂಡ ಮಹಾತ್ಮ ಗಾಂಧೀಜಿಯವರ ಜೀವನದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಗಾಂಧೀಜಿ ಅವರ ಸಹೋದರರು 25 ರೂಪಾಯಿಗಳ ಸಾಲವನ್ನು ಮಾಡಿದ್ರು. ಈ 25 ರೂಪಾಯಿ ಸಾಲವನ್ನು ತೀರಿಸಲಿಕ್ಕೆ ಅವರ ಕೈಯಲ್ಲಿರ್ತಕ್ಕಂಥ ಬಳೆಯ 1 ತೊಲೆ ಕಟ್ ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ಅವರು ಸಾಲವನ್ನು ತೀರಿಸಿದ್ರು. ಈ ಎಲ್ಲ ಘಟನೆಗಳ ಕುರಿತಾಗಿರ್ತಕ್ಕಂಥ ಕ್ಷಮೆಯನ್ನು ಕೋರಲು ಗಾಂಧೀಜಿಯವರು ತಮ್ಮ ತಂದೆಗೆ ಪತ್ರವನ್ನು ಬರೆದು ಕ್ಷಮೆಯನ್ನು ಕೇಳ್ತಾರೆ. सो बच्चों हम पढ़ेंगे प्रश्नोत्तर पर चलेंगे। प्रश्नोत्तर क्या क्या है देखेंगे अभ्यास की गतिविधि पर। पहला मुख्य प्रश्न है एक वाक्य में उत्तर लिखना है और एक वाक्य में उत्तर लिखने के लिए प्रश्न और उत्तर इस प्रकार है। सारे देश ने गांधी जी को क्या माना और सारे देश ने गांधी जी को राष्ट्रपिता माना। दूसरा प्रश्न भारत किसके प्रयत्न से आज़ाद हुआ। भारत गांधी जी के प्रयत्न से आज़ाद हुआ। तीसरा गांधी जी किसकी मूर्ति थे। गांधी जी सत्य और तपस्या की मूर्ति थे। गांधी जी का स्वभाव कैसा था। गांधी जी शर्मीले स्वभाव के थे।
पांचवा प्रश्न है, शिक्षा विभाग के अधिकारी स्कूल क्यों आए? और जैसे स्कूल के निरीक्षण के लिए शिक्षा विभाग के अधिकारी आए। छठा प्रश्न है, गांधी के भाई ने कितने रुपए कर्ज लिए थे? और गांधी के भाई ने 25 रुपये कर्ज लिए थे। सातवां प्रश्न, गांधी जी ने पिता से क्या मांगी? उत्तर है, गांधी जी ने पिता से क्षमा मांगी। बच्चों अब हम पढ़ेंगे 2-3 वाक्यों में उत्तर लिखने के लिए। पहला प्रश्न और उत्तर इस प्रकार है, गांधी जी पर नाटकों का क्या प्रभाव पड़ा? उत्तर है, गांधी जी श्रवण पितृभक्ति नाटक पढ़कर श्रवण कुमार जैसे बनने के लिए निश्चय किए और हरिश्चंद्र नाटक देखकर सच्चाई का पालन करने को सीख लिए। इन दोनों नाटकों का प्रभाव गांधी जी पर इस प्रकार पड़ा हुआ है। दूसरा प्रश्न, गांधी जी की सत्यप्रियता कहाँ से शुरू हुई और कैसे? गांधी जी की सत्यप्रियता बचपन से ही शुरू हुई। शिक्षा विभाग के अधिकारी 5 शब्द लिखवाए थे। केटल शब्द का वर्तनी गलत लिखे थे, फिर भी वे चोरी की रास्ता नहीं अपनाए। तीसरा प्रश्न, पिता से गांधी जी के क्षमा मांगने की प्रसंग का वर्णन कीजिए। गांधी जी के भाई ने 25 रुपया कर्ज लिया था। इसे चुकाने के लिए भाई के हाथ के सोने के कड़े से 1 तोला सोना काट दिए थे। इस घटना की क्षमा मांगने के लिए वे अपने पिताजी से पत्र लिखकर क्षमा मांगते हैं। तीसरा प्रश्न है बच्चों, अनुरूपता लिखना है। पहले 2 शब्दों का संबंध ग्रहण कर तीसरा शब्द का संबंधित शब्द आपको लिखना है। श्रवण पितृभक्ति और हरिश्चंद्र सच्चाई। माफी इसका अर्थ क्षमा होता है, फिर दंड यानी सजा। तिरंगा झंडा राष्ट्रध्वज है, फिर गांधी जी को कहते हैं राष्ट्रपिता। सच्चाई से सम्मान मिलती है, फिर चोरी से अपमान, अवहेलना, तिरस्कार। चौथा, स्त्रीलिंग शब्द लिखना है। वहां पर आपको पुल्लिंग शब्द दिए हुए हैं, उसको समझकर आपको स्त्रीलिंग के शब्द को लिखना था। पिता पुल्लिंग है और पिता का स्त्रीलिंग रूप माता, बालक, बालिका, पुरुष, स्त्री, लड़का, लड़की। और बहुवचन शब्द लिखना है और वहाँ पर एक वचन के शब्द है, आपको बहुवचन में बदलकर लिखना है। मूर्ति, मूर्तियाँ, इशारा, इशारे, हिज्जा, हिज्जे, गलती, गलतियाँ, फिर लड़का, लड़के। प्रश्न 6 इस प्रकार है बच्चों, विलोम शब्द लिखना है। दिए गए शब्दों को विलोम, विरोधार्थक या विपरीतार्थक शब्द लिखना है। पहले 4 शब्द है, आजाद, गुलाम, धर्म, अधर्म, सत्य, असत्य, झूठ, सच। 5वां, दिन, रात, गलत, सही, विश्वास, अविश्वास, शर्म, बेशर्म, हिंसा, अहिंसा। इस प्रकार ये 9 शब्द थे बच्चों। क्या करना था कि आपको विलोम शब्द में बदलना था दिए गए शब्दों को। विलोम शब्द को हम विरुद्धार्थक का शब्द, विपरीतार्थक का शब्द इस प्रकार भी कहते हैं। 5वां शब्द है, सही शब्द पहचान कर लिखा गया है। वहां पर आपको सही शब्द का अर्थ पहचान कर लिखना था। वहां पर है, पुरुष को आदमी कहते हैं, बुद्धू का अर्थ मूर्ख है, कर्ज का अर्थ ऋण है, सोना का अर्थ स्वर्ण है, फिर आंसू का अर्थ अश्रु है। दिए गए शब्द के अर्थ आपको आगे दिए गए थे। कई विभिन्न अर्थ वाले शब्दों के साथ जुड़कर आपको इसी सही अर्थ वाला शब्द को पहचान कर लिखना था। ये सभी शब्दों के अर्थ है। प्रेरणार्थक शब्द लिखिए बच्चों। प्रेरणार्थक शब्द ग्रामर में बहुत ही इंपॉर्टेंट है। दिए गए शब्द है, क्रिया शब्द है चलना, फिर चलना का प्रथम प्रेरणार्थक शब्द चलाना, फिर द्वितीय का चलवाना, लिखना का लिखाना, लिखवाना, करना का कराना, करवाना, बनना का बनाना, बनवाना, फिर चुकना का चुकाना, चुकवाना। देखो आपको एक हिंट से, प्रथम प्रेरणार्थक शब्द में आना शब्द होते हैं। चल प्लस आना, चलाना, ओके। और लिख प्लस आना, लिखाना, कर प्लस आना, कराना, बन प्लस आना, बनाना, चुक प्लस आना, चुकाना। आना प्रत्यय को लगाकर प्रथम प्रेरणार्थक शब्द बना सकते हैं। उसी प्रकार द्वितीय प्रेरणार्थक शब्द में बदलने के लिए बच्चों में वाना प्रत्यय लगाना पड़ता है। चल प्लस वाना, चलवाना, लिख प्लस वाना, लिखवाना, कर प्लस वाना, करवाना, बन प्लस वाना, बनवाना, चुक प्लस वाना, चुकवाना। आना से प्रथम प्रेरणार्थक, फिर वाना से द्वितीय प्रेरणार्थक। बच्चों आगे है, सही अर्थ वाले वाक्य को बनाइए। वहां पर आपको क्या करना था कि सही अर्थ वाले वाक्यों को
अर्थपूर्ण वाक्य के तरीके से लिखना था। यहाँ पर प्रश्न है महान पुरुष गांधी थे महात्मा, लेकिन इसका सही उत्तर था कि महात्मा गांधी महान पुरुष थे। उसी प्रकार दूसरा प्रश्न आ गया वे नहीं कभी बोले झूठ, और इसका उत्तर था कि बच्चों वे कभी झूठ नहीं बोले, ಅವರು ಎಂದಿಗೂ ಸುಳ್ಳು ಮಾತನಾಡಲಿಲ್ಲ। ठीक है। और तीसरा है गया माना बुद्धू को मोहन, और उत्तर है कि मोहन को बुद्धू माना गया, मोहनನ್ನು ಮೂರ್ಖ ಎಂದು ತಿಳಿದುಕೊಂಡರು। बच्चों चौथा प्रश्न है सोची मांगने बात की से पिता माफी, और उत्तर था कि पिता से माफी मांगने की बात सोची, ತಂದೆಯವರಿಗೆ ಕ್ಷಮೆಯನ್ನು ಕೇಳತಕ್ಕಂತ ಮಾತನ್ನು विचार ಮಾಡಿಕೊಂಡರು। प्रश्न 10 पर आ गए। कन्नड़ या अंग्रेजी में अनुवाद करने के लिए मैं यहाँ पर कन्नड़ के अंग्रेजी वाक्यों को लाया हूँ। वे त्याग और तपस्या की मूर्ति थे, उत्तर है ಅವರು ತ್ಯಾಗ ಮತ್ತು ತಪಸ್ವಿಯ ಮೂರ್ತಿಯಾಗಿದ್ದರು। दूसरा बालक मोहनदास करमचंद गांधी शर्मीले स्वभाव के थे, बालक मोहनदास करमचंद गांधी नाचिकेಯ ಸ್ವಭಾವದವರಾಗಿದ್ದರು। तीसरा प्रश्न सच्चाई का पालन करना चाहिए, सत्यವನ್ನು पालने ಮಾಡಬೇಕು। चौथा गांधी जी के भाई ने 25 रुपया कर्ज लिया था, ಗಾಂಧೀಜಿ ಅವರ ಸಹೋದರ 25 ರೂಪಾಯಿಗಳ ಸಾಲ ತೆಗೆದುಕೊಂಡಿದ್ದರು। पांचवा गांधी जी ने हमेशा के लिए चोरी की आदत छोड़ दी, ಗಾಂಧೀಜಿ ಅವರು ಯಾವತ್ತಿಗೂ ಕಳ್ಳತನ ಮಾಡುವ ಹವ್ಯಾಸ ಬಿಟ್ಟು ಬಿಟ್ಟರು। बच्चों आप अनुवाद करने के लिए पहला समझने की वाक्य का काल, ವಾಕ್ಯವು ಯಾವ ಕಾಲದಲ್ಲಿದೆ ಅನ್ನೋದನ್ನ ತಿಳಿದುಕೊಂಡು ಅದೇ ಕಾಲದಲ್ಲಿ ಬದಲಾವಣೆಯನ್ನು ಮಾಡಬೇಕು। ವರ್ತಮಾನ ಇದ್ರೆ ವರ್ತಮಾನ, ಭೂತ ಇದ್ರೆ ಭೂತ, ಭವಿಷ್ಯತ್ ಇದ್ರೆ ಭವಿಷ್ಯತ್। ಎರಡನೇದೇನಪ್ಪಾ ಅಂತಂದ್ರೆ ವಿರಾಮ ಚಿಹ್ನೆಗಳನ್ನ ಬಳಕೆ ಮಾಡಬೇಕು। ಆಮೇಲೆ ಅಲ್ಲಿ ಯಾವ ವಾಕ್ಯದಲ್ಲಿ ಯಾವೆಲ್ಲ ವಿರಾಮ ಚಿಹ್ನೆಗಳು ಇದಾವೆಲ್ಲ ಆ ಎಲ್ಲ ವಿರಾಮ ಚಿಹ್ನೆಗಳನ್ನ ಏನ್ ಮಾಡಬೇಕು, ಬಳಕೆಯನ್ನ ಮಾಡಬೇಕು। ಮೂರನೇದು ಏನದಪ್ಪ ಅಂದ್ರೆ ವಾಕ್ಯದಲ್ಲಿ ಯಾವತ್ತೂ ಕೂಡ ಅರ್ಥವನ್ನ ಕೆಡಬಾರದು, ಮೂಲ ಅರ್ಥ ಕೆಡದಂತೆ ವಾಕ್ಯವನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅನುವಾದವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು। ಇಷ್ಟ ಆತಂದ್ರೆ ಏನಾಗುತ್ತೆ, ಅದು ಸಂಪೂರ್ಣವಾಗಿರ್ತಕ್ಕಂಥ ಅನುವಾದ ಆಗ್ಲಿಕ್ಕೆ ಒಂದು ಅರ್ಥ ಕೊಡುತ್ತೆ। ಸೊ ವಿದ್ಯಾರ್ಥಿಗಳೇ ಇಲ್ಲಿಗೆ ಪಾಠ ಮುಗೀತು। ಸೊ ನನ್ನ ಪಾಠ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ ತಾವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಸಬ್ಸ್ಕ್ರೈಬ್ ಮಾಡಬಹುದು। ಇದು 5ನೇ ಪಾಠ, ಇದಕ್ಕಿಂತ ಮುಂಚಿನ ಪಾಠಗಳ ವಿಡಿಯೋದಲ್ಲಿದ್ದಾವೆ। ಮುಂದಿನ ಪಾಠಗಳಿಗಾಗಿ ತಾವು ನನ್ನ ವಿಡಿಯೋ ಚಾನಲನ್ನು ಯೂಟ್ಯೂಬ್ ಚಾನಲ್ನ ತಾವು ನೋಡ್ತಾ ಇರಬೇಕು ಅಂತ ಕೇಳ್ತಾ